ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷದ ಬಳಿಕ ತಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಮಾತನ್ನ ಈಡೇರಿಸೋ ಕೆಲಸವನ್ನ ಮಾಡ್ತು. ಹಿಜಾಬ್ ಆದೇಶದ ವಿಚಾರ ಇದು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಹಿಂದಿನ ಸರ್ಕಾರದ ಆದೇಶವನ್ನು ರದ್ದು ಮಾಡೋದ್ರ ಮೂಲಕ ಬಾಗಲಕೋಟೆಯಲ್ಲಿ ಶ್ರೀರಾಮ್ ಸೇನೆಯಿಂದ ಪ್ರತಿಭಟನೆಗಳಾಗ್ತಾ ಇದೆ. ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಆದೇಶವನ್ನ ಸರ್ಕಾರ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡರುಗಳು. ಸೊ ಗಮನಿಸ್ತಾ ಇದ್ದೀರಾ, ಪ್ರತಿಭಟನೆಯ ಸ್ವರೂಪ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಕೂಡ ಸರ್ಕಾರದ ವಿರುದ್ಧ ಕೂಗಿದ್ರು. ಓಲೈಕೆ ರಾಜಕಾರಣವನ್ನು ಸರ್ಕಾರ ಮಾಡ್ತಿದೆ ಅನ್ನೋದು ಆರೋಪ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಶಿವಾಜಿ, ಜೈ ಭವಾನಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಶಿವಾಜಿ, ಜೈ ಭವಾನಿ. ತೊಲಗಿಸಿ ಹಿಜಾಬನ್ನು ತೊಲಗಿಸಿ. ಸೊ ಬಾಗಲಕೋಟೆಯಲ್ಲಿ ಈಗಾಗಲೇ ವಿವಾದದ ಕಿಡಿ ಹೊತ್ತಿದ ಹಾಗೆ ಕಾಣಿಸ್ತಾ ಇದೆ. ಮುಂದುವರೆದು ಹಿಜಾಬ್ಗೆ ಅವಕಾಶವನ್ನ ಶಾಲಾ ಕಾಲೇಜುಗಳಲ್ಲಿ ಕೊಡಲಾಗ್ತಾ ಇದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಕಚೇರಿ ಎದುರು ಪ್ರತಿಭಟನೆಯನ್ನ ಕೂಡ ಹಿಂದೂ ಸಂಘಟನೆಗಳು, ಅಂದ್ರೆ ಹಿಂದೂ ಸಂಘಟನೆಯಲ್ಲಿ ವಿವಿಧ ವಿಂಗ್ಸ್ ಇರ್ತಾವಲ್ಲ, ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಅಂತೆಲ್ಲ, ಅವರೆಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದಾರೆ. ಸರ್ಕಾರ ಕೂಡಲೇ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಇವರು ಕೂಡ ಇಲ್ಲಿ ಆಗ್ರಹಿಸಿದ್ದಾರೆ. ಹಾಸನದಲ್ಲಿ ಸಕಲೇಶಪುರ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತಿದ್ದಾರೆ. ಇವರೆಲ್ಲ ಹೀಗೆ ಹೇಳೋದಕ್ಕೂ ಒಂದು ರೀಸನ್ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ಇನ್ನೂ ಕೂಡ ಪೆಂಡಿಂಗಲ್ಲಿದೆ. ಲಾಸ್ಟ್ ಟೈಮ್ ಬಂದಿದ್ದು ಸ್ಪ್ಲಿಟ್ ವರ್ಡಿಕ್ಟು. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಇರಬೇಕಾದ್ರೆ ಹೀಗೆ ಸರ್ಕಾರ ಆದೇಶ ಹೊರಡಿಸೋಕ್ಕಾಗತ್ತೆ? ಇದು ಓಲೈಕೆ ರಾಜಕಾರಣ ಅಲ್ವಾ ಅನ್ನೋದು ಇವರೆಲ್ಲರ ಪ್ರಶ್ನೆ ಆಗ್ತಾ ಇದೆ. ಇವತ್ತು ಸಂಘಟನೆ ವತಿಯಿಂದ ಏನು ರಾಮನಗರದ ಕನಕಪುರದಲ್ಲೂ ಕೂಡ ಶ್ರೀರಾಮ ಸೇನೆಯವರು ಪ್ರತಿಭಟನೆಯನ್ನು ಮಾಡಿದ್ರು. ಸರ್ಕಾರದ ಆದೇಶದ ಪ್ರತಿಯನ್ನ ಹರಿದು ಹಾಕಿ ತಮ್ಮ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ರು. ಶಾಲಾ ಕಾಲೇಜ್ನಲ್ಲಿ ಹಿಜಾಬ್ಗೆ ಅವಕಾಶ ಕೊಡೋದ್ರಿಂದ ನೀವು ಮಕ್ಕಳ ಮನಸ್ಸಲ್ಲಿ ಬೇರೆ ಏನೋ ಭಾವನೆಯನ್ನ ಮೂಡಿಸ್ತೀರಿ ಅನ್ನೋದು ಶ್ರೀರಾಮ್ ಸೇನೆ ಸಂಘಟನೆಯ ಆರೋಪ ಆಗ್ತಾ ಇದೆ. ಹೀಗಾಗಿ ನಡು ರಸ್ತೆಯಲ್ಲೆಲ್ಲ ಸೇರಿ ಸರ್ಕಾರದ ಆದೇಶವನ್ನ ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ ಅಂತೆಲ್ಲ ಹೇಳಿ ಭಿತ್ತಿಪತ್ರಗಳನ್ನೆಲ್ಲ ಹರಿದು ಹಾಕಿ ನ್ಯಾಯಕ್ಕೋಸ್ಕರ ಕೇಳಿದ್ರು. ಕಂಠಘೋಷವಾಗಿ ಘೋಷಣೆ ಮಾಡುತ್ತೆ. ಹುಬ್ಬಳ್ಳಿಯಲ್ಲೂ ಕೂಡ ಪ್ರತಿಭಟನೆಗಳಾಗ್ತಾ ಇದೆ. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈ ಪ್ರತಿಭಟನೆ ಸಾಗಿರೋದ್ರ ಮಾಹಿತಿ. ಸಚಿವರಿಗೆ ಹಿಜಾಬ್ ತೊಡಿಸಿದ ಫೋಟೋ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದೇಶ ವಾಪಸ್ ಪಡೆಯುವಂತೆ ಇಲ್ಲೂ ಕೂಡ ಆಗ್ರಹ ಕೇಳಿಬಂದಿದೆ. ಹಿಜಾಬ್ಗೆ ಅವಕಾಶ ಕೊಡೋದ್ರಿಂದ ಮತ್ತೆ ಶಾಲಾ ಕಾಲೇಜಿನಲ್ಲಿ ಸಾಮರಸ್ಯದ ವಾತಾವರಣ ಹಾಳಾಗುತ್ತೆ, ಇದು ಮುಂದೆ ಪೋಲರೈಸೇಷನ್ಗೆ ಕಾರಣ ಆಗುತ್ತೆ ಅನ್ನೋದು ಹಿಂದೂ ಸಂಘಟನೆಗಳ ವಾದ. ದೃಷ್ಟಿಕೋನ ಮಾಡುತ್ತಿರುವ ನೀಚ ಸರ್ಕಾರಕ್ಕೆ, ಮುಸ್ಲಿಮರ ದೃಷ್ಟಿಕೋನ ಮಾಡುತ್ತಿರುವ ನೀಚ ರಾಜ್ಯ ಸರ್ಕಾರಕ್ಕೆ ಇವತ್ತು ಸರಿ ಸ್ವಲ್ಪ ಭಾರತ್ ಮಾತಾ ಕಿ, ಹಿಂದೂ ವಿರೋಧಿ ನೀಚ ಸರ್ಕಾರಕ್ಕೆ, ಮುಸ್ಲಿಮರ ದೃಷ್ಟಿಕೋನ ಮಾಡುತ್ತಿರುವ ನೀಚ ಸರ್ಕಾರಕ್ಕೆ, ಅಯೋಧ್ಯೆ ಸಚಿವ